ರಾಮನ ಜನ್ಮದಿಂದ ಹಿಡಿದು ರಾಮನ ಅಂತ್ಯದವರೆಗೂ ನೀವು ಎಲ್ಲಾ ಮಾಹಿತಿಯನ್ನ ರಾಮಾಯಣದ ಹಲವಾರು ಟಿವಿ ಸೀರಿಯಲ್ಗಳನ್ನ ಅಥವಾ ಚಲನಚಿತ್ರಗಳನ್ನ ನೋಡಿ ತಿಳಿದುಕೊಂಡಿದ್ದೀರಾ. ಆದರೆ ಅದರಲ್ಲೂ ಕೂಡ ಎಷ್ಟೋ ಮುಖ್ಯವಾದ ವಿಷಯಗಳನ್ನ ಮುಚ್ಚಿಡಲಾಗಿದೆ ಅಥವಾ ಹೇಳಲು ಸಾಧ್ಯವಾಗಿಲ್ಲ. ಅಂತಹ ಕೆಲವು ಅಚ್ಚರಿಯ ಹಾಗೂ ವಿಚಿತ್ರ ವಿಷಯಗಳನ್ನ ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಆ ಎಲ್ಲ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಇಡೀ ವಿಶ್ವಕ್ಕೆ ಗೊತ್ತು, ರಾಮಾಯಣವನ್ನ ಮೊಟ್ಟ ಮೊದಲ ಬಾರಿಗೆ ಬರೆದಿದ್ದು ವಾಲ್ಮೀಕಿ ಮಹರ್ಷಿಗಳು ಎಂದು. ಆದರೆ ಇದು ಶುದ್ಧ ಸುಳ್ಳು. ಆದರೆ ಈ ರಾಮಾಯಣವನ್ನ ಮೊಟ್ಟ ಮೊದಲಿಗೆ ಬರೆದಿದ್ದು ಶ್ರೀರಾಮನ ಪರಮ ಭಕ್ತ ಆಂಜನೇಯ ಮೊಟ್ಟ ಮೊದಲ ಬಾರಿಗೆ ರಾಮಾಯಣವನ್ನ ಒಂದು ಕಲ್ಲಿನ ಮೇಲೆ ತನ್ನ ಊರುಗಳಿಂದ ಕೆತ್ತಿ ಬರೆದಿದ್ದನು ಎಂದು ಹೇಳಲಾಗುತ್ತಿದೆ. ಹನುಮಂತನ ಹತ್ತಿರ ಇರುವಂತಹ ಆ ಶಿಲೆಯನ್ನು ಪಡೆದು ಮುಂದೆ ರಾಮಾಯಣವನ್ನ ರಚಿಸುತ್ತಾರೆ. ಇದೇ ರಾಮಾಯಣ ನೀವುಗಳೆಲ್ಲ ಓದಿದ್ದೇವೆ ಅಥವಾ ನೋಡಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಮ ರಾವಣರ ಯುದ್ಧ ಆಗಲು ಮುಖ್ಯ ಕಾರಣ ಸೀತೆಯಾಗಿದ್ದಳು ಎಂದು. ಆದರೆ ಇದು ಕೂಡ ಶುದ್ಧ ಸುಳ್ಳು. ರಾಮ ರಾವಣ ಯುದ್ಧ ಆಗಲು ಮುಖ್ಯ ಕಾರಣ ರಾವಣನ ತಂಗಿ ಶೂರ್ಪಣಿಕ. ಅವಳಿಗೆ ತನ್ನ ಅಣ್ಣ ರಾವಣನ ಮೇಲೆ ಇದ್ದಂತಹ ಆ ಸೇಡಿನ ಕಿಚ್ಚೆ ರಾಮ ರಾವಣರ ಯುದ್ಧಕ್ಕೆ ನಾಂದಿ ಹಾಡುತ್ತದೆ. ಹೌದು, ಇದನ್ನು ನೀವು ಕೇಳಿದರೆ ನಿಜಕ್ಕೂ ಅಚ್ಚರಿ ಪಡುತ್ತೀರಾ. ಶೂರ್ಪಣಿಕೆ ಒಬ್ಬ ಸುಂದರ ಸ್ತ್ರೀಯಾಗಿದ್ದಳು. ಅವಳು ರಾವಣನ ಸೈನ್ಯದಲ್ಲಿ ಸೇನಾಪತಿಯಾಗಿದ್ದಂತಹ ಕಾಲ್ಕ ಎಂಬ ಸುಂದರ ಯುವಕರೊಂದಿಗೆ ಪ್ರೇಮ ವಿವಾಹ ಮಾಡಿಕೊಳ್ಳುತ್ತಾಳೆ. ರಾವಣನಿಗೆ ಈ ಮದುವೆ ಸುತಾರಾಮ್ ಇಷ್ಟ ಇರಲಿಲ್ಲ. ಅವನು ಮದುವೆಯ ನಂತರ ಶೂರ್ಪಣಿಕೆಯ ಗಂಡನನ್ನ ಕೊಲ್ಲುತ್ತಾನೆ. ಇದೇ ಸೇಡನ್ನು ತೀರಿಸಿಕೊಳ್ಳಲು ಅವಳು ರಾಮನ ಸಹಾಯ ಪಡೆಯಬೇಕೆಂದು ಪಂಚವಟಿಗೆ ಹೋಗುತ್ತಾಳೆ. ಬೇಕೆಂದೇ ಅವಳು ಲಕ್ಷ್ಮಣನನ್ನ ಚುಡಾಯಿಸುತ್ತಾಳೆ. ಅಂದರೆ ಅವಳಿಗೆ ಬೇಕಾಗಿದ್ದು ರಾಮ ಲಕ್ಷ್ಮಣರು ತನ್ನ ಅಣ್ಣನ ಮೇಲೆ ಆಕ್ರಮಣ ಮಾಡಿ ಅವನನ್ನು ಕೊಲ್ಲಬೇಕು. ತನ್ನ ಸೇಡನ್ನ ಈ ರೀತಿ ತೀರಿಸಿಕೊಳ್ಳಬೇಕೆಂದು ಅವಳು ಈ ಕಪಟ ನಾಟಕವನ್ನ ಆಡುತ್ತಾಳೆ. ಮುಂದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಲಕ್ಷ್ಮಣ ಅವಳ ಮೂಗನ್ನ ಕತ್ತರಿಸಿ ಆ ಸೇಡನ್ನು ತೀರಿಸಿಕೊಳ್ಳಲು ರಾವಣ ಸೀತೆಯನ್ನ ಅಪಹರಿಸುತ್ತಾನೆ. ಮುಂದೆ ಅವರಿಬ್ಬರ ಮಧ್ಯೆ ಲಂಕೆಯಲ್ಲಿ ಯುದ್ಧವು ನಡೆಯುತ್ತದೆ. ಈ ರೀತಿ ಶೂರ್ಪಣಿಕ ತನ್ನ ಸೇಡನ್ನ ತೀರಿಸಿಕೊಳ್ಳುತ್ತಾಳೆ. ರಾಮನ ತಂದೆ ದಶರಥನಿಗೆ 4 ಗಂಡು ಮಕ್ಕಳು ಇದ್ದರು ಎನ್ನುವುದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಂತಹ ವಿಷಯ. ಆದರೆ ಭಗವಾನ್ ಶ್ರೀರಾಮನಿಗೆ ಓರ್ವ ಸಹೋದರಿ ಇದ್ದಳು ಎಂದು ಕೆಲವರಿಗೆ ಮಾತ್ರ ಗೊತ್ತು. ಶ್ರೀರಾಮನ ಸಹೋದರಿ ದಶರಥನ ಎಲ್ಲ ಮಕ್ಕಳಿಗಿಂತಲೂ ದೊಡ್ಡವಳಾಗಿದ್ದಳು. ಅವಳ ಹೆಸರು ಶಾಂತ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಲಕ್ಷ್ಮಣ ರೇಖೆಯ ಉಲ್ಲೇಖವೇ ಇರಲಿಲ್ಲ ಎಂದು ಹೇಳಲಾಗುತ್ತಿದೆ. ಆದರೆ ಮುಂದೆ ಬರೆದಂತಹ ಕೆಲವೊಂದು ರಾಮಾಯಣಗಳು ಲಕ್ಷ್ಮಣ ರೇಖೆಯನ್ನ ಉಲ್ಲೇಖ ಮಾಡಿವೆ. ಹಿಂದೆ ಒಮ್ಮೆ ರಾವಣನು ಕೈಲಾಸ ಪರ್ವತಕ್ಕೆ ಶಿವನನ್ನು ಭೇಟಿಯಾಗಲು ಹೋದಾಗ ಕೈಲಾಸದಲ್ಲಿ ನಂದಿಯನ್ನು ನೋಡಿ ಹೀಯಾಳಿಸಿದ್ದನು ಹಾಗೂ ನಂದಿಯನ್ನು ನೋಡಿ ನಕ್ಕಿದ್ದನು. ಇದರಿಂದ ನಂದಿಯು ತೀವ್ರವಾಗಿ ಕೋಪಗೊಂಡು ರಾವಣನಿಗೆ ನಿನ್ನ ವಿನಾಶ ಮತ್ತು ಸಾವು ಒಂದು ಕೋತಿಯಿಂದಲೇ ಆಗುವುದು ಎಂದು ಶಾಪ ಕೊಟ್ಟಿದ್ದನು. ಇದೇ ಕಾರಣ ಮುಂದೆ ಹನುಮಂತನು ಲಂಕೆಯನ್ನ ಸರ್ವನಾಶ ಮಾಡುತ್ತಾನೆ. ರಾಮನಿಗೆ ಯುದ್ಧ ಗೆಲ್ಲಲು ರಾವಣನೇ ಸಹಾಯ ಮಾಡಿದ್ದನು ಎಂದು ಹೇಳಲಾಗುತ್ತಿದೆ. ಕಾರಣ ರಾಮ ಭಾರತದಿಂದ ಲಂಕೆಯನ್ನು ತಲುಪಲು ಒಂದು ಸೇತುವೆಯನ್ನ ಕಟ್ಟಬೇಕಾಗಿತ್ತು. ಆ ಸೇತುವೆ ಕಟ್ಟಲು ಮೊದಲು ಒಂದು ಯಜ್ಞವನ್ನು ಮಾಡಬೇಕಾಗಿತ್ತು. ಈ ಯಜ್ಞವನ್ನು ಮಾಡಲು ಒಬ್ಬ ಬ್ರಾಹ್ಮಣ ಬೇಕಾಗಿತ್ತು. ಆಗ ಸುಗ್ರೀವನ ಸಲಹೆಯಂತೆ ರಾವಣನಿಗಿಂತ ಶ್ರೇಷ್ಠ ಬ್ರಾಹ್ಮಣ ಬೇರೆ ಯಾರೂ ಇಲ್ಲ ಎಂದು ರಾವಣನನ್ನೇ ಈ ಯಜ್ಞಕ್ಕೆ ಆಹ್ವಾನಿಸಲಾಗುತ್ತದೆ. ಆಗ ರಾವಣ ಆ ಆಮಂತ್ರಣಕ್ಕೆ ಒಪ್ಪಿ ಯಜ್ಞವನ್ನು ಮಾಡಲು ರಾಮನಿಗೋಸ್ಕರ ಬರುತ್ತಾನೆ ಹಾಗೂ ಯಜ್ಞವನ್ನು ಮಾಡಿ ವಿಜಯಶಾಲಿ ಆಗಲಿ ಎಂದು ಆಶೀರ್ವಾದ ಕೂಡ ಮಾಡುತ್ತಾನೆ. ಈ ಎಲ್ಲ ವಿಷಯಗಳು ಸಾಮಾನ್ಯ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಅಥವಾ ಗೊತ್ತು ಇರಬಹುದು. ಆದರೆ ಕೆಲವೊಂದು ಗೊತ್ತಿರದಂತಹ ವಿಷಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡೋಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.